ಶಕುನಿಯ ಮಾಯಾಯುದ್ಧ ಅನ್ನೋದು ಒಂದು, ನೀವು ಹೇಳಿದ ಹಾಗೆ ಶಕುನಿಯ ಮಾಯಾಯುದ್ಧ ಪರಿಣತಿ ಇತ್ತು ಅನ್ನೋದೊಂದು ಇಲ್ಲಿ ಎಸ್ಟಾಬ್ಲಿಷ್ ಆಯಿತು. ಅವನು ಅಂದರೆ ಶಕುನಿ ಅಂದರೆ ವಂಚಕ ಮೋಸಗಾರ ಅನ್ನೋದು ಅಷ್ಟೇ ಇತ್ತು, ಬಿಟ್ಟರೆ ಯುದ್ಧ ಕ್ಷೇತ್ರದಲ್ಲಿ ಮಾಯಾ ವಿದ್ಯೆಯನ್ನು ಕಲ್ತ್ಕೊಂಡವನು ಅನ್ನೋ ಅಂಶ ಇರಲಿಲ್ಲ ಅಂತ. ಹಾಗಾಗಿ ಬಹಳ ಶಕುನಿಯ ಬಗ್ಗೆ ಬಹಳ ವಿಶೇಷ ಅಂತಲೂ ಅನಿಸುತ್ತೆ. ಏನು ಅಂತಂದರೆ ಅವನು ಗಾಂಧಾರದ ಇವನು ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿರೋದಿದೆಯಲ್ಲ, ಅಂದರೆ ದ್ಯೂತವನ್ನು ಕಲ್ತಿರೋದು, ಅಂದರೆ ದ್ಯೂತ ಅನ್ನೋದು ಸುಮ್ಮನೆ ಬಂದಿರೋದಲ್ಲ, ಅವನಿಗೆ ಕಲ್ತಿರೋದು ಮತ್ತು ಅದರಲ್ಲಿ ಹೇಗೆ ಎದುರಾಳಿಯನ್ನು ಮೋಸದಿಂದ ಆದರೂ ಯಾವ ಪಟ್ಟುಗಳನ್ನು ಹಾಕಿ ಯಾರೇ ಎದುರಿ ಕೂತರೂ ಸೋಲಿಸ್ಬೋದು ಅನ್ನೋದನ್ನು ಕಂಡುಕೊಂಡಿರೋದು ಅನ್ನೋದು ಒಂದು. ಯಾಕೆಂದರೆ ಅದು ಗ್ಯಾಂಬ್ಲಿಂಗ್ ಅಲ್ವಾ, ಅದರಲ್ಲಿ ಸೋಲು ಗೆಲುವು ಯಾರಿಗೇ ಆದರೂ ಇರುತ್ತೆ. ಆದರೆ ಅವನು ಸೋಲದೇ ಇರುವಂಥ ಆಟಗಾರ ಅಂತ, ಮೋಸದ ಕಾರಣಕ್ಕಾಗಿ ಆದರೂ. ಅದರ ಜೊತೆಗೆ ಮಾಯೆಯನ್ನು ಕಲ್ತುಕೊಂಡಿದ್ದ ಮಾಯಾಯುದ್ಧವನ್ನು ಅಂತ ಅಂದರೆ, ಸಾಧಾರಣವಾಗಿ ಮಹಾಯುದ್ಧ ಇವ್ರು ಯಾರೂ ಕಲಿಯಲ್ಲ, ಇವ್ರು ಯಾರಿಗೂ ಮಾಯಾಯುದ್ಧ ಬರಲ್ಲ, ಇವ್ರುಗಳು ಯಾರಿಗೂ ಮಾಯಾಯುದ್ಧ ಬರಲ್ಲ. ಆದರೆ ಅವನು ಕಲ್ತ್ಕೊಂಡಿದ್ದ ಅನ್ನೋದಿದೆಯಲ್ಲ, ಶಕುನಿ ಯಾವಾಗ ಕಲ್ತ ಏನು ಕಲ್ತ ಅನ್ನೋ ಕಥೆಗಳಿಲ್ಲ. ಆದರೆ ಈ ಶಕುನಿಯ ವ್ಯಕ್ತಿತ್ವ ಭಾಳ ಅಂದರೆ ಅಧ್ಯಯನ ಮಾಡಬೇಕಾದ್ದು ಅನ್ಸುತ್ತೆ. ಅವನ ಮನೋಭಾವ ಏನು, ಮನಸ್ಥಿತಿ ಏನು, ಯಾಕೆ ಅವನು ಇದೇ ಥರದ ವಂಚಕತನದ ಅಂಶಗಳನ್ನೇ ಹೆಚ್ಚು ಕಲಿಯೋದಕ್ಕೆ ಹೋದ, ಅವನ ಗುರಿಗಳೇನಿತ್ತು, ಅವನು ಯಾಕೆ ಹಸ್ತಿನಪುರದ ರಾಜಕೀಯಕ್ಕೆ ಯಾಕಷ್ಟು ಅಂಟುಕೊಂಡ ಇತ್ಯಾದಿಗಳೆಲ್ಲದರಲ್ಲೂ ಅವನ ವ್ಯಕ್ತಿತ್ವ ಇದೆ. ಅವನ ಮೇಲೆ ಬಂದ ಹೊರಗಡೆಯ ಕಥೆಗಳು ಏನೇನು ಹೇಳ್ತವೆ, ಆ ಕಥೆಗಳು ನಿಜ ಅಲ್ಲ. ಅದು ಗಾಂಧಾರಿಗೆ ಅನ್ಯಾಯ ಆಯಿತು ಅದಕ್ಕಾಗಿ ಬಂದ, ಅದೆಲ್ಲ ವಾಸ್ತವವೇ ಅಲ್ಲ ಅದು. ಆದರೆ ಏನಿದ್ದಿರ್ಬೋದು ಅವನಿಗೆ, ಅವನು ಯಾಕೆ ಹಿಂದ್ಗಡೆ ಕುಳಿತುಕೊಂಡು ಕಿಂಗ್ ಮೇಕರ್ ಆಗಿ ಕೈಯಲ್ಲಿ ಹಿಡ್ಕೊಂಡು ಆಟ ಆಡಿಸ್ತಾ ಇದ್ದಾನಲ್ಲ, ಅವನ ವ್ಯಕ್ತಿತ್ವ ರಾಜಕಾರಣದ ದೃಷ್ಟಿಯಿಂದ ಬಹಳ ಗಮನಿಸಬೇಕಾದದ್ದಿದೆ ಅವನಲ್ಲಿ ಅಂತ ಅನ್ಸುತ್ತೆ. ಯಾಕೆಂದರೆ ಅವತ್ತಿನ ರಾಜಕಾರಣದಿಂದ ಆರಂಭ ಮಾಡಿ ಇವತ್ತಿನ ರಾಜಕಾರಣದವರೆಗೂ ಎಲ್ಲ ಕಡೆಯಲ್ಲೂ ಹಿಂದೆ ಕುಳಿತು ಆಟ ಆಡಿಸುವ ಇಂಥ ಕೈಗಳು ಇರ್ತವೆ. ಅವರಿಗೆ ತಮ್ಮದೇ ಆದ ಏನೋ ಒಂದು ಸ್ವಾರ್ಥ ಇರುತ್ತೆ ಬಿಟ್ಟರೆ ಮತ್ತೆ ಯಾವ ಅಂಶವೂ ಇರಲ್ಲ ಅವ್ರ ಕಣ್ಣೆದುರಿಗೆ. ಹಾಗಾಗಿ ಶಕುನಿ ಆ ದೃಷ್ಟಿಕೋನದಿಂದ ಬಹಳ ಮುಖ್ಯ ಅಂತ ಅನ್ನಿಸ್ತು. ಬಹಳ ಇಂಟ್ರೆಸ್ಟಿಂಗ್ ಮತ್ತು ಬಹಳ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ.